ಬಾಳೆ ಎಲೆ ಸಿಕ್ಕಿದ್ರೆ ಹೀಗೆ ಮಾಡಿ, ಅಜ್ಜಿ ಹೇಳಿರುವ ವಿಧಾನದಲ್ಲಿ ಮಾಡಿದರೆ ನೀವೇ ಶಾಕ್ ಆಗ್ತೀರಾ. ಬನ್ನಿ ನೋಡೋಣ. ಕೊಟ್ಟೆ ಕಟ್ಟಿ ಮಾಡುವ ವಿಧಾನ ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ಇದು ತುಂಬ ಸುಲಭದ ವಿಧಾನ. ತೆಳುವಾಗಿರುವ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ತಿಂಡಿಗೆ ಎಲೆ ಇದ್ದರೆ ಒಂದು ಒಳ್ಳೆ ತಿಂಡಿ ಆಗುತ್ತೆ. ಇದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಈಗ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ತರಿಯಾದ ರವೆ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ರವೆ ರೆಡಿ ಆಯಿತು. ಇದಕ್ಕೆ ಈ ಸಮ ಪ್ರಮಾಣದಲ್ಲಿ ಅನ್ನವನ್ನು ತಗೊಳ್ಬೇಕು. ಪ್ಲೇಟಲ್ಲಿರುವ ಅನ್ನವನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಯಾಕಂದರೆ ಇದರಲ್ಲೇ ಚೆನ್ನಾಗಿ ನಾವು ರವೆಯನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ತೆಳುವಾಗಿಯೇ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಮಗೆ ಮತ್ತೆ ನೀರು ಬೇಕಾದರೆ ಹಾಕ್ಕೊಳ್ಬೋದು. ಈಗ ರವೆಗೆ ಈ ಒಂದು ರುಬ್ಬಿದ ಅನ್ನವನ್ನು ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಬೌಲ್ ಆಗುವಷ್ಟು ಕಾಯಿ ತುರಿ, 2ರಿಂದ 3 ಚಮಚ ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕುಕ್ಕಿಂಗ್ ಸೋಡಾವನ್ನು 1/4 ಚಮಚ ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿಯಾದರೆ ಕಡುಬು ಗಟ್ಟಿಯಾಗುತ್ತೆ. ಸ್ವಲ್ಪ ನೀರು ಥರನೇ ಇರಬೇಕು. ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ತೆಳುವಾಗಿ ಕಲಸಿ 2ರಿಂದ 3 ಗಂಟೆಗಳ ಕಾಲ ಪ್ಲೇಟನ್ನು ಮುಚ್ಚಿ ಎತ್ತಿಡೋಣ. ಈಗ ನೋಡಿ, 3 ಗಂಟೆ ಆದಮೇಲೆ ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ, ಸೋಡಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಎಲೆ ರೆಡಿ ಇದೆ ನೋಡಿ. ಎಲೆಯನ್ನು ಬಾಡಿಸ್ಕೊಳ್ಳೋಣ. ಈ ರೀತಿ ಕುಡಿ ಬಾಳೆ ಎಲೆ ಆದರೆ ತುಂಬ ಚೆನ್ನಾಗಿರುತ್ತೆ ಕಡುಬು ಮಾಡಲಿಕ್ಕೆ. ಕೊಟ್ಟೆ ಕಟ್ಟಕ್ಕೆ ಈ ಥರ ಎಲೆ ಆಗೋದಿಲ್ಲ, ಸ್ವಲ್ಪ ಅಗಲವಾದ ಎಲೆ ಬೇಕಾಗುತ್ತೆ. ಈಗ ಸ್ಟವ್ ಉರಿಯಲ್ಲಿ ನಾನಿದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಎಲೆಯನ್ನು ಬಾಡಿಸಿ ನಾವು ಕಡುಬು ಮಾಡೋದ್ರಿಂದ ಎಲೆ ಹರಿದೋಗೋದಿಲ್ಲ. ಈ ರೀತಿಯಾಗಿ ಎಲ್ಲ ಎಲೆಯನ್ನು ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಕೂಡ ರೆಡಿ ಇದೆ. ನಿಮಗೆ ಟೈಮ್ ಇತ್ತು ಅಂದರೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತೀವಿ ಅಂದರೆ ರಾತ್ರಿನೇ ನೆನೆಸಿ ಇಟ್ಟಿರ್ಬೋದು ನೀವು. ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಹಿಟ್ಟು ಬಂದರೆ ಕಡುಬು ತುಂಬ ಚೆನ್ನಾಗಾಗುತ್ತೆ. ತಕ್ಷಣದಲ್ಲಿ ಮಾಡೋದಕ್ಕಿಂತ 3 ಗಂಟೆಗಳ ಕಾಲ ನೆನೆಸಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಉದ್ರುದ್ರಾದ ಕಡುಬು ಬರುತ್ತೆ. ಈಗ ಎಲೆ ರೆಡಿ ಇದೆ. ಎಲೆಗೆ ಒಂದೊಂದೇ ಚಮಚವನ್ನು ಈ ರೀತಿ ಹಾಕಿ ತೆಳುವಾಗಿ ಮಾಡ್ಕೊಳ್ಳೋಣ. ತೆಳುವಾಗಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಮತ್ತು ನೋಡೋಕ್ಕೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಯಾವ ರೀತಿ ಸೇಪಲ್ಲಿ ಹಾಕಿರ್ತೀವಿ ಅದೇ ರೀತಿಯಾಗಿ ಕಡುಬು ಬರುತ್ತೆ. ಹಿಟ್ಟನ್ನು ಜಾಸ್ತಿ ಹಾಕೋದ್ರಿಂದ ಟೈಮ್ ಲೇಟಾಗಿ ಬೇಯುತ್ತೆ, ಅಂದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಇದು ಸಾಮಾನ್ಯವಾಗಿ ಸ್ವಲ್ಪ ಈಗ ನಾವು ಕಡುಬು ಇಡ್ಲಿ ಯಾವ ರೀತಿ ಬೇಯಿಸ್ಕೊಳ್ತೀವಿ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲೆ ಸುತ್ತಿ ಒಂದೊಂದೇ ಎಲೆಯನ್ನು ಈ ರೀತಿ ಉಲ್ಟಾ ಮಾಡಿ ಇಟ್ಕೊಳ್ಳೋಣ. ಮತ್ತು ಅದೇ ರೀತಿ ಎಲೆ ತಗೊಂಡು ಮತ್ತೆ 1 ಚಮಚದಷ್ಟು ತೆಳುವಾಗಿ ಈ ರೀತಿಯೇ ಮಾಡ್ಕೊಳ್ಬೇಕು. ನಾವು ಯಾವ ರೀತಿ ನಾವು ಸ್ಕ್ವಯರ್ ಮಾಡಿಕೊಂಡ್ರೆ ಸ್ಕ್ವಯರ್ ಬರುತ್ತೆ, ರೌಂಡ್ ಮಾಡಿಕೊಂಡ್ರೆ ರೌಂಡ್ ಆಗಿರುವ ಕಡುಬು ಬರುತ್ತೆ ನೋಡಿ. ಈಗ ಇದನ್ನು ಕೂಡ ಸುಳಿ ಸುತ್ತಿ ಈ ರೀತಿಯಾಗಿ ಎಲ್ಲ ಕಡುಬನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ನೋಡಿ. ಈಗ ಕಡುಬು ರೆಡಿ ಇದೆ. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು. ನಂತರ ಈ ಒಂದೊಂದೇ ಎಲೆಗಡುಬನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಬಿಸಿ ಆದಮೇಲೆ ನಾವು ಇದನ್ನು ಇಟ್ಕೊಳ್ಬೇಕು. 10ರಿಂದ 15 ಕಡುಬನ್ನು ಒಂದ್ಸಲ ನಾವು ಬೇಯಿಸ್ಕೋಬೋದು. ಈ ರೀತಿ ಸ್ವಲ್ಪನೇ ತೆಳುವಾಗಿ ಕಡುಬನ್ನು ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯೋದ್ರ ಜೊತೆಗೆ ಜಾಸ್ತಿನೂ ನಾವು ಹಾಕಿ ಒಂದೇ ಸಲ ಬೇಯಿಸ್ಬೋದು. ಈಗ ನೋಡಿ, ಸ್ಟವ್ ಉರಿಯಲ್ಲಿ ಇಟ್ಟಿದ್ದೀನಿ. 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇವಾಗ 20 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ಕೈಯಲ್ಲಿ ಹಿಂಗೆ ಮಾಡಿದರೆ ಸ್ವಲ್ಪ ಸೌಂಡ್ ಚೇಂಜ್ ಆದಾಗ ನಮಗೆ ಗೊತ್ತಾಗುತ್ತೆ ಕಡುಬು ಬೆಂದಿದೆ ಅಂತ. ಈಗ ಒಂದೊಂದೇ ಎಲೆಯನ್ನು ತಕ್ಕೊಂಬಿಡೋಣ.
ಬೆಳಗ್ಗೆ ತಿಂಡಿಗೆ ಆಗಿರ್ಬೋದು, ನಮ್ಮ ಕಡೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾಡ್ತಾರೆ. ಅಂದರೆ ಕೊಟ್ಟೆಯಲ್ಲಿ ಕಟ್ಟಿ ಈ ಕಡುಬನ್ನು ಮಾಡ್ತಾರೆ. ಕೊಟ್ಟೆ ಕಟ್ಟೋದು ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಸೇಮ್ ರುಚಿನೇ ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿರುವ ಕಡುಬು ರೆಡಿಯಾಗಿದೆ. ಟ್ರೆಡಿಷ್ನಲ್ ಅಡುಗೆ ಇದು. ಕಾಯಿ ಚಟ್ನಿ ಜೊತೆಗೆ ಅಥವಾ ಶೇಂಗಾ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೊಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಾಳೆ ಎಲೆಯ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಬಿಸಿ ಬಿಸಿ ಕಡುಬು ತೆಗೆದು ಈ ರೀತಿ ಓಪನ್ ಮಾಡ್ತಾಯಿದ್ರೆ ಒಳ್ಳೆ ಒಂದು ಬಾಳೆ ಎಲೆ ಫ್ಲೇವರ್ ಬರ್ತಾ ಇರುತ್ತೆ. ಮುರಿದು ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತೆಳುವಾಗಿರುವ ಕಡುಬು ರೆಡಿಯಾಗಿದೆ. ಬಾಳೆ ಎಲೆ ಸಿಕ್ಕಾಗ ಮಕ್ಕಳಿಗೆ ಟ್ರೆಡಿಷ್ನಲ್ ಅಡುಗೆಯನ್ನು ಮಾಡಿಕೊಡಿ. ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಹಾಗೇನೂ ತಿನ್ಬೋದು. ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡಿ. ಇಲ್ಲಿ ನಾನು ಬಾಳೆ ಎಲೆಗೆ ಹಾಕಿ ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಮಲೆನಾಡಿನ ಸ್ಪೆಷಲ್ ಈ ಟ್ರೆಡಿಷ್ನಲ್ ಅಡುಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.